ಬು- ಶರಣು ಬುದ್ಧನ ಶರಣು. ಸಂದೇಶಕ್ಕೂ ಶರಣರನ್ನ ನಾನು ಸದ್ದಪ್ಪ ಪಡನಾಡ್ ಅಂತ್ರಿ. ಹಾಂ ಆ ಬುದ್ಧನ ಸಂದೇಶಕ್ಕೂ ಮತ್ತು ಶರಣರ ಸಂದೇಶಕ್ಕೂ ವ್ಯತ್ಯಾಸವೇನು? ಬುದ್ಧರಲ್ಲಿ ಸನ್ಯಾಸಿ ಆಗ್ಲಾಕ ಯಾಕೆ ಅವಕಾಶ ಇರ್ಲಿಲ್ಲ ಅಂತ ಅನ್ನೋದು ಎಲ್ಲೋ ನಾನು ಕೇಳಿದ ಪ್ರಶ್ನೆ. ಅದಕ್ಕೆ ಯಾಕೆ ಇರ್ಲಿಲ್ಲ, ಬುದ್ಧ ಇರ್ಲಿಲ್ಲ, ನಂತರ ಕೊಟ್ರು ಅಂತ ಬರ್ತದ ಅಂತ ಇದರ ಮೇಲೆ ಸ್ವಲ್ಪ ಬೆಳಕು ಚೆಲ್ಲಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ. ಹಾಂ ಹಾಂ ಹಾಂ. ಹೆಣ್ಣು ಮಕ್ಕಳಿಗೆ ಸನ್ಯಾಸಕ್ಕೆ ಅವಕಾಶ ಇರಲಿಲ್ಲ ಅಂತ. ಹೆಣ್ಣು ಮಕ್ಕಳಿಗೆ ಬುದ್ಧ ಭಿಕ್ಕುಗಳಾಗುವುದಕ್ಕೆ ಬುದ್ಧನ ಒಂದು ಯೋಜನೆಯಲ್ಲಿ ಅದು ಇರಲಿಲ್ಲ. ನಂತರದಲ್ಲಿ ಅದನ್ನು ಚಲಾವಣೆಗೆ ತರಲಾಯಿತು. ಬುದ್ಧನಿಗೂ ಕೂಡ ಒಂದು ಅಳಕು ಕಾಡಿತು, ಹೆಣ್ಣು ಮಕ್ಕಳನ್ನು ಸಂಘದಲ್ಲಿ ಸೇರಿಸ್ಕೊಳ್ಬೇಕು ಅನ್ನುವಾಗ. ಅಂದರೆ 1000 ವರ್ಷ ಬದುಕುವ ಸಂಘ ಹೆಣ್ಣು ಮಕ್ಕಳ ಸೇರ್ಪಡೆಯಾದರೆ 500 ವರ್ಷಕ್ಕೆ ಇಳೀತದೆ ಅಂತ ಬುದ್ಧ ಒಂದು ಮಾತು ಹೇಳ್ತಾರೆ ಅಂತ ಹೇಳ್ತಾರೆ. ಆಮೇಲೆ ತೆಗೆದುಕೊಳ್ಳಲಾಗತ್ತೆ. ಬುದ್ಧ ಸನ್ಯಾಸಿನಿಯರು ಕೂಡ ಇವತ್ತಿಗೂ ಇದ್ದಾರೆ. ಆವತ್ತು ಕೂಡ ಬುದ್ಧ ಸನ್ಯಾಸಿನಿಯರಾಗಿದ್ದಾರೆ. ಆವತ್ತಿನ ಕಾಲದಲ್ಲಿ ಬುದ್ಧ ಧೈರ್ಯ ಮಾಡಿದ್ದಾರೆ ಸನ್ಯಾಸವನ್ನು. ಬೇರೆ ನಮ್ಮ ಹಿಂದೂ ಬದುಕಿನ ವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ಸನ್ಯಾಸ ಅನ್ನೋದು ಶಾಸ್ತ್ರಗಳಲ್ಲಿಯೂ ಕೂಡ ಅವಕಾಶ ಇಲ್ಲ. ಆದರೆ ಬುದ್ಧನಲ್ಲಿ ಮತ್ತು ಇವನ್ ಜೈನರಲ್ಲಿಯೂ ಕೂಡ ಹೆಣ್ಣು ಮಕ್ಕಳಿಗೆ ಸನ್ಯಾಸಕ್ಕೆ ಒಂದು ಅವಕಾಶ ಕೊಡಲಾಯಿತು ಅನ್ನೋದು ಒಂದು ಸಂತೋಷದ ಸಮಾಚಾರ. ಮತ್ತು ಅದರಿಂದಲೇ ಆ ಧರ್ಮಗಳು ಇಷ್ಟು ಇವತ್ತು ಶ್ಲಾಘನೆಗೆ ಒಳಗಾಗ್ತವೆ. ಅಕಸ್ಮಾತ್ ಬುದ್ಧ ಏನಾದರೂ ಹೆಣ್ಣು ಮಕ್ಕಳಿಗೆ ಸನ್ಯಾಸಕ್ಕೆ ಅವಕಾಶ ಇಲ್ಲ ಅಂತ ಹಾಗೆ ಹೇಳಿದ್ದಿದ್ರೆ, ಬುದ್ಧ ತಾನೊಬ್ಬನೇ ಬುದ್ಧನಾಗಿ ಮತ್ತೆ ಮರಳಿ ತನ್ನ ಸತಿಯ ಬಳಿ ಹೋಗಿಲ್ಲ ಅಂತಂದಿದ್ರೆ, ತನ್ನ ಹೆಂಡತಿಯನ್ನು ಕೂಡ ಸಂಘದಲ್ಲಿ ಸೇರ್ಪಡೆ ಮಾಡ್ಕೊಂಡಿರಲಿಲ್ಲ ಅಂತಂದರೆ, ಅವಳನ್ನು ಬುದ್ಧ ಭಿಕ್ಕುವನ್ನಾಗಿ ಮಾಡ್ಕೊಂಡಿರಲಿಲ್ಲ ಅಂತಂದರೆ, ಬಹುಶಃ ಏನೋ ಕೊರತೆ ಇದ್ದಂಗೆ ಅನ್ನಿಸ್ತಿತ್ತು. ತಾನು ಕಂಡುಕೊಂಡ ಸತ್ಯವನ್ನು ಮೊಟ್ಟ ಮೊದಲಿಗೆ ತನ್ನ ಸತಿಯ ಬಳಿ ಹೇಳಿಕೊಂಡ ಒಂದು ಗರಿಮೆ ಬುದ್ಧನದ್ದು. ಆಮೇಲೆ ಇಷ್ಟೆಲ್ಲ ಸಂಪತ್ತನ್ನು ಬಿಟ್ಟು ಹೋದ ಬುದ್ಧ ಮಗ ಅಷ್ಟೊತ್ತಿಗೆ ಒಂದಿಷ್ಟು ದೊಡ್ಡವನಾಗಿರ್ತಾನೆ. ಆಗ ಅವನ ಬುದ್ಧನ ಸತಿ ಕೇಳ್ತಾಳೆ, ಮಗನೇ, ನಿನ್ನ ಅಪ್ಪನ ಹತ್ತಿರ ಅವನ ಆಸ್ತಿಯಲ್ಲಿ ಪಾಲು ಕೇಳು. ಇಡೀ ರಾಜ್ಯವನ್ನೇ ಬಿಟ್ಟೋಗಿರ್ತಾನೆ ಬುದ್ಧ. ಆದರೆ ನೋಡಿ ಎಂಥ ತಾಯಿ ಅವಳು. ಮಗನಿಗೆ ಕೇಳ್ತಾಳೆ, ನೋಡು, ಅಪ್ಪನ ಬಳಿ ನಿನ್ನ ವಾರಸುದಾರಿಕೆಯನ್ನು ಹುಡುಕಿಕೋ, ನಿನ್ನ ಆಸ್ತಿಯ ಪಾಲನ್ನು ಕೇಳಿ ಪಡೆದುಕೋ. ಅಂದರೆ ಆತ ಬುದ್ಧ ಯಾವ ಸನ್ಯಾಸವನ್ನು ಸ್ವೀಕಾರ ಮಾಡಿ ಬೋಧಿ ವೃಕ್ಷದ ಕೆಳಗೆ ಯಾವ ಒಂದು ಬೋಧವನ್ನು ಪಡೆದಿದ್ದ, ಆ ಬೋಧದಲ್ಲಿ ನಾನು ಕೂಡ ಸಹಪಾಲುಗಾರನಾಗಬೇಕು ಮತ್ತು ಬರೀ ರಾಜನಿಗೆ ರಾಣಿಯಾಗಿ ಅಷ್ಟೇ ಅಲ್ಲ, ಬುದ್ಧನ ಬೋಧದಲ್ಲಿಯೂ ಕೂಡ ಸಹಧರ್ಮಿಣಿಯಾಗಿ ನಾನು ಹೆಜ್ಜೆ ಹಾಕಬೇಕು ಅನ್ನುವಂತಹ ಅವಳ ಉತ್ಸಾಹ ಮತ್ತು ಒಂದಿಷ್ಟು ಮುಜುಗರವಾದರೂ ಕೂಡ ಬುದ್ಧ ಅದಕ್ಕೆ ಅವಕಾಶ ಮಾಡಿಕೊಡುವ ಒಂದು ಸಾಹಸ. ಮತ್ತು ನನಗೆ ಬಹಳ ಖುಷಿಯಾಗೋದು ಅಂದರೆ, ಬುದ್ಧ ಮರಳಿ ಮನೆಗೆ ಬಂದು ಭಿಕ್ಷುವಿನಂತೆ ತನ್ನ ಮಡದಿ ಮತ್ತು ಮಗುವಿನ ಮುಂದೆ ನಿಂತ್ಕೋತಾನೆ ಅನ್ನೋದು. ಮತ್ತು ಮಡದಿ ಅವನನ್ನು ಒಬ್ಬ ಬುದ್ಧನಾಗಿ ಸ್ವೀಕಾರ ಮಾಡ್ತಾಳೆ, ತನ್ನ ಹಳೆಯ ಗಂಡನಂತೆ ನೋಡದೆ ಒಬ್ಬ ಯೋಗಿಯಾಗಿ, ತ್ಯಾಗಿಯಾಗಿ, ಜ್ಞಾನಿಯಾಗಿ, ಹೌದಾ, ಒಬ್ಬ ಸನ್ಯಾಸಿಯಂತೆಯೇ ಅವಳು ಸತ್ಕರಿಸ್ತಾಳೆ. ಮತ್ತು ಸನ್ಯಾಸಿಯಿಂದ ಏನು ಕೇಳಿ ಪಡೆದುಕೊಳ್ಬೇಕು ಅದನ್ನು ಪಡೆದುಕೊಳ್ತಾಳೆ. ಮಗನಿಗೂ ಕೂಡ ಒದಗಿಸ್ತಾಳೆ. ತಾನು ಸಮೇತ ಮಗನನ್ನು ಸೇರಿಕೊಂಡು ಬೌದ್ಧ ಸಂಘವನ್ನು ಸೇರ್ತಾಳೆ ಅನ್ನುವಂಥದ್ದು ಅದೊಂದು ರೋಮಾಂಚನಕಾರಿ ಘಟನೆ. ಹಾಗೆ ನೋಡಿದರೆ ನಮ್ಮ ಶರಣರ ಜೀವನಕ್ಕೆ ಇದೆಲ್ಲ ಹತ್ತಿರವಾದದ್ದು. ನಮ್ಮ ಶರಣರು ಸತಿಯನ್ನು ಸದ್ಗತಿಗೆ
ನಾಂದಿ ಅಂತ ಹೇಳಿದ್ದು. ಬುದ್ಧ ಕೂಡ ತನ್ನ ಸತಿಗೆ ತನ್ನ ಧರ್ಮದಲ್ಲಿ ವಾರಸುದಾರಿಕೆಯನ್ನು ನೀಡಿದ್ದು. ಅದೆಲ್ಲ ತುಂಬ ಸಾಮ್ಯವನ್ನು ತೋರಿಸುತ್ತೆ. ಎಲ್ಲಿ ಬರುತ್ತೆ ಬೌದ್ಧ ಧರ್ಮದ ಒಂದು ಸಾಮ್ಯತೆ ನಮ್ಮ ಬಸವ ಪ್ರಣೀತ ಧರ್ಮದಲ್ಲಿ ಎಲ್ಲಿ ಬರುತ್ತೆ ಅಂತಂದರೆ, ಅಷ್ಟಾವರಣಗಳಲ್ಲಿ ಗುರು ಲಿಂಗ ಜಂಗಮ ಅನ್ನುವಾಗ ಅಲ್ಲಿ ಜಗತ್ತು, ಜೀವ ಮತ್ತು ಈಶ್ವರ ಈ ತ್ರಿಪುಟಿಯನ್ನು ನಾವು ಗುರುಲಿಂಗ ಜಂಗಮದಲ್ಲಿ ಒಪ್ಪಿಕೊಂಡು ಅದನ್ನು ಪರಿಷ್ಕಾರಗೊಳಿಸಿ ನಂತರ ಗುರುಲಿಂಗ ಜಂಗಮವನ್ನು ನಾವು ನಮ್ಮ ಕಾಯದೊಳಗೆ ಆಯತ ಮಾಡಿಕೊಳ್ಳುವಂತಹ ಒಂದು ಪ್ರಮೇಯವಿದೆ. ಆ ಬಳಿಕ ಈ ತ್ರಿಪುಟಿಯನ್ನು ದಾಟಿ ಜೀವ, ಜಗತ್ತು ಮತ್ತು ಈಶ್ವರ ಇವರನ್ನು ದಾಟಿ ಆ ಪರಮಾತ್ಮ ತತ್ವವನ್ನು ಒಪ್ಪಿಕೊಳ್ತೀವಿ ನಾವು ಬಸವ ಧರ್ಮದಲ್ಲಿ. ಗುರುಲಿಂಗ ಜಂಗಮ ರೂಪಿ ಆತ್ಮ ಅಂದರೆ ಶುದ್ಧ ಆತ್ಮ, ಅದು ಪರಮಾತ್ಮನನ್ನು ತನ್ನಿಂದ ಅಭಿನ್ನವಾಗಿ ಭಾವಿಸಿ ಅದು ಹೇಗಿದೆ ಅಂದರೆ ನನ್ನ ಹಾಗೆಯೇ ಇದೆ ಅನ್ನೋದನ್ನು ಅನುಭವಿಸುವ ಒಂದು ದಾರಿಯಲ್ಲಿ ಬೇಕಾದಂತಹ ಒಂದು ದೃಷ್ಟಿ, ಅದನ್ನು ರುದ್ರಾಕ್ಷಿ ಅಂತಲೂ, ಮತ್ತು ಆ ದೃಷ್ಟಿ ಏನಾದರೂ ಕಣ್ಣು ನೋಡಬೇಕಾದ್ರೆ ಪ್ರಕಾಶ ಬೇಕಲ್ವಾ, ಆ ಪ್ರಕಾಶವನ್ನು ನಾವು ವಿಭೂತಿಯಾಗಿಯೋ, ಮತ್ತು ಒಂದು ವಸ್ತುವನ್ನು ನೋಡೋಕ್ಕೆ ಕಣ್ಣು ಪ್ರಕಾಶ ಬೇಕು ಮತ್ತು ಅದರ ಅರಿವು ಅಥವಾ ಪ್ರಜ್ಞೆ ಬೇಕು. ಅದನ್ನು ಮಂತ್ರ ಅಂತಲೂ ನಾವಿಲ್ಲಿ ಮತ್ತೆ ಒಂದು ತ್ರಿಪುಟಿಯನ್ನು ರೂಪಿಸ್ಕೊಳ್ತೀವಿ. ಜೀವ, ಜಗತ್ತು, ಈಶ್ವರ ಈ ತ್ರಿಪುಟಿಯನ್ನು ಮೀರೋದಕ್ಕೆ ಗುರುಲಿಂಗ ಜಂಗಮ ಅನ್ನೋದನ್ನು ರೂಪಿಸ್ಕೊಳ್ತೀವಿ. ಆ ಮೂಲಕ ಪರಮತತ್ವವನ್ನು ಅಭಿನ್ನ ಭಾವಿಸಿದ ನೆಲೆಯಲ್ಲಿ ಇಲ್ಲಿ ಆತ್ಮ ಪರಮಾತ್ಮ ಅಂತ ಉಭಯ ಇದೆ ಇಲ್ಲಿ. ಹೌದು, ಅಂದರೆ ಒಂದು ಸಂದಿದೆ. ಪರಮಾತ್ಮನೇ ನಾನಾಗಿರುವೆನು ಅನ್ನುವಲ್ಲಿ ನಾನು ಅನ್ನುವಂತಹ ಆತ್ಮಭಾವ ಜಾರಿಯಲ್ಲಿದೆ. ಈ ಆತ್ಮ ಅರಿವಿನ ದಾರಿಯಲ್ಲಿ ಪರಮತತ್ವವನ್ನು ಅನುಭವಿಸಿ ಅಳವಡಿಸಿಕೊಳ್ಳುವಾಗ ಮಂತ್ರವಿಭೂತಿ ರುದ್ರಾಕ್ಷಿಗಳ ಮಹಿಮೆಯನ್ನು ನಾವು ಹಾಡಿ ಹೊಗಳ್ತೇವೆ. ಪರಮಾತ್ಮನಿಗೆ ಸಮಾನವಾಗಿ ನಾವು ಮಂತ್ರವಿಭೂತಿ ರುದ್ರಾಕ್ಷಿಗಳನ್ನು ಹಾಡಿ ಹೊಗಳ್ತೇವೆ. ಮುಂದೆ ಪರಮಾತ್ಮನೊಬ್ಬನಿದ್ದಾನೆ ಅನ್ನೋ ಒಪ್ಪುಗೆ ಸಾಕು ಗುರುಲಿಂಗ ಜಂಗಮಕ್ಕೆ. ಅಂದರೆ ಅಲ್ಲಿ ಅದು ಪರೋಕ್ಷ ಜ್ಞಾನ ಅಂತ ಹೇಳ್ಬೋದು. ಇನ್ನು ಮಂತ್ರವಿಭೂತಿ ರುದ್ರಾಕ್ಷಿನಲ್ಲಿ ಪರಮಾತ್ಮನೇ ನಾನಾಗಿರುವೆನು ಅನ್ನುವಲ್ಲಿ ನಾನು ಅಂದರೆ ಶುದ್ಧವಾದ ಆತ್ಮನಾದ ನಾನು ಹೇಗೆ ಪರಮತತ್ವವನ್ನು ಅಂಗವಿಸಿಕೊಳ್ಳುತ್ತೇನೆ, ಅನುಭವಕ್ಕೆ ತಂದುಕೊಳ್ಳುತ್ತೇನೆ ಅನ್ನುವ ವೈಭವ ಮುಂದುವರಿತದೆ. ಅದು ಅಪರೋಕ್ಷಾನುಭವದ ದೃಢೀಕರಣದ ಮಾರ್ಗ ಅಂತ ಹೇಳ್ಬೋದು. ಇನ್ನು ಪಾದೋದಕ ಪ್ರಸಾದ ಅಂತ ಬರುತ್ತೆ ನೋಡಿ, ಅಲ್ಲಿ ಪಾದೋದಕ ಅನ್ನುವಲ್ಲಿ ಅನಿಮಿಷ ದೃಷ್ಟಿಯೋಗ ಬರುತ್ತೆ. ಅಲ್ಲಿ ಮಂತ್ರವಿಲ್ಲ, ವಿಭೂತಿ ಇಲ್ಲ, ರುದ್ರಾಕ್ಷಿ ಇಲ್ಲ, ಗುರುಲಿಂಗ ಜಂಗಮ ಎಲ್ಲವೂ ಕೂಡ ಸ್ತಬ್ಧಗೊಂಡು ಬಿಡ್ತವೆ. ಅಂದರೆ ಅವುಗಳ ಪಾತ್ರ ಮುಗಿತತೆ, ಅಲ್ಲಿ ಉಲುವಿಲ್ಲ. ಗುರುಲಿಂಗ ಜಂಗಮದ ಉಲುವಿಲ್ಲ, ಮಂತ್ರವಿಭೂತಿ ರುದ್ರಾಕ್ಷಿಗಳ ಉಲುವಿಲ್ಲ. ಸ್ತಬ್ಧತೆ ಅಂದರೆ ಗುರುಲಿಂಗ ಜಂಗಮದಲ್ಲಿ ದೃಷ್ಟಿ ನಿಂತಿದೆ, ಮಂತ್ರವಿಭೂತಿ ರುದ್ರಾಕ್ಷಿಗಳಲ್ಲಿ ಉಸಿರು ನಿಂತಿದೆ, ಸುಳಿದು ಸೂಸುವ ಗಾಳಿ ನಿಂತಿದೆ. ಈಗ ಬಿಂದುವಿನ ನಿಲುಗಡೆ ಅನ್ನೋ ಹಂತಕ್ಕೆ ಪಾದೋದಕ ಬರುತ್ತೆ. ಪಾದೋದಕ ಅಂದರೆ ಬಿಂದು, ಜ್ಞಾನ ಬಿಂದು, ಆ ಜ್ಞಾನದ ಹನಿ, ಆ ಬಿಂದುವನ್ನು ನಾವು ಪಡೆದುಕೊಳ್ಳುವುದು, ಅದನ್ನೇ ಪಾದೋದಕ ಅಂತ ಹೇಳೋದು. ಅಲ್ಲಿ ಬಿಂದುವಿನ ನಿಲುಗಡೆನಲ್ಲಿ ಮಂತ್ರ ಕೂಡ ನಿಲ್ಲತ್ತೆ. ಮಂತ್ರ ನಾನಲ್ಲಿ ಉಚ್ಚಾರ ಮಾಡೋದಿಲ್ಲ, ಅಲ್ಲಿ ವಿಭೂತಿ ಕೆಲಸ ಇಲ್ಲ, ರುದ್ರಾಕ್ಷಿಯ ಕೆಲಸ ಇಲ್ಲ. ಅವನ್ನೆಲ್ಲ ಬಳಸ್ಕೊಂಡಾದ ಅಂದರೆ ಆತ್ಮ ಮತ್ತು ಪರಮಾತ್ಮ. ಏನಕ್ಕೋಸ್ಕರ ಪರಮಾತ್ಮನ ಒಪ್ತೀನಿ?
ಆತ್ಮನನ್ನು ಕಂಡುಕೊಳ್ಳೋಕ್ಕೆ, ನಾನು ಆತ್ಮ ಅಂತ ಅರಿವು ಬರೋಕ್ಕೋಸ್ಕರ ನಾನು ಪರಮಾತ್ಮನನ್ನು ಒಪ್ಕೋತೇನೆ, ಗುರುಲಿಂಗ ಜಂಗಮವನ್ನು ಆಯತ್ತ ಮಾಡ್ಕೊಳ್ತೇನೆ. ಆಮೇಲೆ ಪರಮಾತ್ಮನೇ ನಾನಾಗಿರುವೆನು ಅಂತ ಆ ಅನುಭವ ದೃಢೀಕರಣ ದಾರಿನಲ್ಲಿ ಇಲ್ಲಿ ನಾನು ಅನ್ನೋದೇನಿದೆ ಆತ್ಮ ಇದೆ. ಅಲ್ಲಿವರೆಗೂ ಅಹಂಕಾರ ಇತ್ತು. ಜೀವ ಜಗತ್ತು ಈಶ್ವರ ಅನ್ನುವಲ್ಲಿ ಜೀವಭಾವದಲ್ಲಿ ಅಹಂಕಾರ ಇತ್ತು. ಇಲ್ಲಿ ಆತ್ಮಭಾವದಲ್ಲಿ ಅಹಂಕಾರ ಇಲ್ಲ. ಇಲ್ಲಿ ಶುದ್ಧವಾದ ನಾನಿದೆ. ಆದರೆ ಪಾದೋದಕದಲ್ಲಿ ಏನಾಗುತ್ತೆ ಅಂದರೆ, ಪಾದೋದಕ ಪ್ರಸಾದಗಳಲ್ಲಿ ಏನಾಗುತ್ತೆ ಅಂದರೆ, ಈ ಆತ್ಮಕ್ಕೂ ಅತೀತವಾದ ಚೇತನ ಅಂದರೆ ಆತ್ಮ ಮತ್ತು ಪರಮಾತ್ಮ ಇವೆರಡಕ್ಕೂ ಅತೀತವಾದ ಚೇತನ, ಅದರ ಸಮರ್ಥನೆ ಬರುತ್ತೆ. ಅಲ್ಲಿ ಆತ್ಮ ಮತ್ತು ಪರಮಾತ್ಮ ಎನ್ನುವ ಮಿಸುಕಿಲ್ಲ. ಪರಮಾತ್ಮನೇ ನಾನಾಗಿರುವೆನು ಅನ್ನುವಲ್ಲಿ ಈಗ ತತ್ ತ್ವಂ ಅಸಿ, ತತ್ ಮತ್ತು ತ್ವಂ, ತತ್ ಮತ್ತು ತ್ವಂ ಇವೆರಡೂ ಅಲ್ಲಿ ಕಳೆದು ಹೋಗ್ಬಿಡ್ತಾವೆ. ಕೇವಲ ಅಸಿ ಇರುವಿಕೆ ಮಾತ್ರ ಉಳಿದುಕೊಳ್ತೈತೆ. ಅದು ಅಲ್ಲಿ ಪಾದೋದಕ ಮತ್ತು ಪ್ರಸಾದದಲ್ಲಿ. ಹಾಗೆ ಆತ್ಮಾತೀತ ಚೇತನ ಅದು ಬುದ್ಧತ್ವ ಅನ್ನೋದು ಪಾದೋದಕ ಅನ್ನುವಲ್ಲಿ ನಮ್ಮ ಶರಣ ಸಾಂಗತ್ಯದ ಒಂದು ಸಾಹಿತ್ಯದಲ್ಲಿ ನಾವು ಕಂಡ್ಕೋಬೋದು. ನೇರವಾಗಿ ಬುದ್ಧ ಜೀವ ಜಗತ್ತು ಈಶ್ವರ ಈ ತ್ರಿಪುಟಿಯನ್ನು ಒಪ್ಕೊಳ್ಳಲ್ಲ. ಈಶ್ವರ ಅನ್ನುವಲ್ಲಿ ಮೌನವಾಗಿಬಿಡ್ತಾನೆ. ಆತ್ಮ ಪರಮಾತ್ಮಗಳ ಗೊಡವೆಗೂ ಹೋಗಲ್ಲ ಅವನು. ಇದು ಬಹಳ ಆಯಿತು ಅಂದ್ಬಿಡ್ತಾನೆ ಅವನು. ಓ ನೀವು ಜೀವ ಜಗತ್ತು ಈಶ್ವರ ಮಾತಾಡಿ ಸಾಕಾಯ್ತಪ್ಪ, ಸಾಕು ನಿಮ್ಮ ಬಾಯಿ ಅದ್ವೈತ ಅಂತ ಮೌನ ಆಗಿಬಿಡ್ತಾನೆ. ಆಮೇಲೆ ಆತ್ಮ ಪರಮಾತ್ಮರುಗಳ ಸಾಧನೆ ಮಾಡುವಂತಹ ಯೋಗಿಗಳು ಋಷಿಮುನಿಗಳು ಅದನ್ನು ಎಲ್ಲ ನೋಡಿಬಿಟ್ಟು ಸಾಕು ಇಲ್ಲಿ ಸಾಕು ಅಂತ ಒಮ್ಮೆಲೆ ಪಾದೋದಕ ಪ್ರಸಾದಕ್ಕೇ ಅಲ್ಲಿ ಬುದ್ಧನ ಹೆಜ್ಜೆ ಅಲ್ಲಿ ಗುರುತು ನಮಗೆ ಸಿಕ್ಕದೆ ಪಾದೋದಕ ಪ್ರಸಾದ ಅನ್ನುವಲ್ಲಿ. ಅಂದರೆ ಅಲ್ಲಿ ಕೇವಲ ಜ್ಞಾನದ ಬಿಂದು, ಜ್ಞಾನಹನಿ, ಜ್ಞಾನದ ಗರ್ಭ. ಅಲ್ಲಿ ಬುದ್ಧಿ ಏನಾಗಿದೆ ಅಂದರೆ ಜ್ಞಾನದ ಗರ್ಭವಾಗಿ ನಿಂತ್ಕೊಂಡಿದೆ. ಅಂದರೆ ಅಥವಾ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದ್ರೆ ಪ್ರಕರ್ಪೇಯ ಬುದ್ಧ ಪ್ರಬುದ್ಧ ಅಂದರೆ ಸದಾ ಜಾಗೃತವಾಗಿರುವವನು ಯಾರೋ ಅವನು ಬುದ್ಧ. ಆ ಬಿಂದು ಇದೆಯಲ್ಲ ಅದು ಒಂದು ಜಾಗೃತಿ, ಆಲಿಯ ನಿಲುಗಡೆ. ಪರಮಾತ್ಮನನ್ನು ಒಪ್ಪಿಕೊಂಡಾಗ ಆಲಿಯ ನಿಲುಗಡೆ ಅಂದರೆ ಎಲ್ಲಕ್ಕೂ ಸಮಾನವಾದ ನೆಲೆಯನ್ನು ಒಪ್ಕೊಳ್ತೀನಿ. ಅದು ಶಿವ ಅಂತ ಹೇಳ್ಬೋದು, ಪರಮಾತ್ಮ ಅಂತ ಹೇಳ್ಬೋದು. ಅದು ಅಲ್ಲಿ ಒಪ್ಪಿಕೊಂಡ ಕ್ಷಣವೇ ಆಲಿಯ ನಿಲುಗಡೆ. ಅದು ಗುರುಲಿಂಗ ಜಂಗಮ ತತ್ವ. ಇನ್ನು ಪರಮಾತ್ಮನೇ ನಾನಾಗಿರುವೆನು ಅಭಿನ್ನ ಭಾವದ ಅನುಸಂಧಾನದಲ್ಲಿ ಸುಳಿದು ಸೂಸುವ ಗಾಳಿಯ ನಿಲುಗಡೆ. ಹೌದಾ? ನಾನು ಮೂಗಿಂದ ಉಸಿರಾಡಿಸ್ತಾನೆ ಇಲ್ಲ, ಉಸಿರು ನಿಂತೋಗ್ಬಿಡತ್ತೆ, ಆಲಿ ನಿಂತೋಗ್ಬಿಡತ್ತೆ, ಉಸಿರು ನಿಂತೋಗ್ಬಿಡತ್ತೆ. ಹಾಗೆ ಅಂದರೆ ಲಿಂಗವೇ ಪ್ರಾಣವಾಗಿರುವುದು, ಪ್ರಾಣಲಿಂಗ. ಹೌದು. ಈಗ ಇದನ್ನು ದಾಟಿದ ಮೇಲೆ ಬರೋದು ಜ್ಞಾನ. ಅಂದರೆ ಪ್ರಾಣಲಿಂಗದಲ್ಲಿ ಅನುಭವ ಇದೆ. ಅನುಭವವನ್ನು ದಾಟಿ ನಾವೇನಿಲ್ಲಿ ಅನುಭವ ಮಂಟಪ ಅಂತ ಹೇಳ್ತೀವಿ, ಅದು ಪ್ರಾಣಲಿಂಗಕ್ಕೆ ಸಂಬಂಧಿಸಿರೋದು. ಪೂಜೆ ಅಂತ ಹೇಳ್ತೀವಿ, ಅದು ಪ್ರಾಣಲಿಂಗಕ್ಕೆ ಸಂಬಂಧಿಸಿರೋದು. ಇಷ್ಟಲಿಂಗ ಇದು ಧಾರಣೆಗೆ ಸಂಬಂಧಿಸಿರೋದು, ಪೂಜೆ ಪ್ರಾಣಲಿಂಗಕ್ಕೆ ಸಂಬಂಧಿಸಿರೋದು. ಮತ್ತು ಅನುಭವ ಮಂಟಪ ಅಂತ ಬಂದಿದೆಯಲ್ಲ ನಮ್ಮಲ್ಲಿ, ಶೂನ್ಯ ಸಂಪಾದನೆ ಅದು ಅನುಭವ ಮಂಟಪ ಅಂತಿದೆಯಲ್ಲ, ಶೂನ್ಯ ಪೀಠಾಧೀಶ ಅಲ್ಲಮ ಪ್ರಭು, ಇದೆಲ್ಲವೂ ಕೂಡ ಪ್ರಾಣಲಿಂಗ ಸ್ಥಳದಲ್ಲಿ ಪೂಜೆ ಅದು ಸಂಭವಿಸುತ್ತೆ. ಪೂಜೆ ನಂತರ ಏನು? ಪಾದೋದಕ ಪ್ರಸಾದ. ಅಲ್ಲಿ ಬರೋದು, ಭಾವಲಿಂಗದಲ್ಲಿ ಬರೋದು ಬುದ್ಧನ ದಾರಿ ಅಂದರೆ ಅನುಭವವನ್ನು ದಾಟಿದ ಜ್ಞಾನ, ಅದು ಬುದ್ಧ ಅಂತ ಹೇಳ್ಬೋದು. ಆತ್ಮಾತೀತ ಚೇತನ ಬುದ್ಧ, ಸದಾ ಜಾಗೃತವಾಗಿರುವವನು ಬುದ್ಧ. ಹಾಗಾದರೆ ಬುದ್ಧನೇ ಮೊದಲಿಗನೇನು? ಇಲ್ಲ. ಸಂಬುದ್ಧರ ಒಂದು ಸಂಸ್ಕೃತಿಗೆ ನಾನು ಒಂದು ಕೊಂಡಿಯಾಗುತ್ತೇನೆ ಅಂತ ಬುದ್ಧ ಹೇಳ್ತಾನೆ. ಇಂತಹ ಸಂಬುದ್ಧರು ಕಾಲಾನುಕಾಲಕ್ಕೆ ಪ್ರಕಟವಾಗುತ್ತಲೇ ಇದ್ದಾರೆ. ಅಂತಹ ಸಂಬುದ್ಧರ ಒಂದು ಸರಪಳಿಯಲ್ಲಿ ನಾನು ಒಂದು ಕೊಂಡಿಯಾಗಲಿದ್ದೇನೆ ಅಂತ ತನ್ನನ್ನು ಗುರುತಿಸ್ಕೊಳ್ತಾನೆ. ಮತ್ತು ಬುದ್ಧ
ಒಂದು. ಬುದ್ಧಂ ಶರಣಂ ಗಚ್ಛಾಮಿ, ಇದು ಒಂದು. ಆಮೇಲೆ ಎರಡನೇ ವಾಕ್ಯ ಏನು? ಧಮ್ಮಂ ಶರಣಂ ಗಚ್ಛಾಮಿ. ಇಲ್ಲಿ ಬುದ್ಧ ಧರ್ಮ ಅಂತ ಬಂತು. ಮೊದಲು ಬುದ್ಧಂ ಶರಣಂ ಗಚ್ಛಾಮಿ ಅಂದರೆ ಬುದ್ಧನಾಗುವುದು, ಅಂದರೆ ನನಗೆ ನಾನು ಬೆಳಕಾಗುವುದು. ಬಿಂದು ಅಂದ್ರೇನು? ತನಗೆ ತಾನು ಬೆಳಕಾಗುವುದು. ಹೇಗೆ? ಈಗ ಸೂರ್ಯನನ್ನು ಹೇಗೆ ಪರಿಚಯಿಸೋದು? ಸೂರ್ಯನ ಕಿರಣದಿಂದಲೇ ಪರಿಚಯಿಸುವುದು. ಹಾಗೆ ಸೂರ್ಯನ ಕಿರಣ ಅಂದ್ರೇನು? ಸೂರ್ಯನೇ. ಸೂರ್ಯನ ಪರಿಚಯ ಯಾವುದರಿಂದಲಾಗುವುದು? ಸೂರ್ಯಕಿರಣದಿಂದಲೇ. ಹಾಗೆ ತನಗೆ ತಾನು ಬೆಳಕಾದ ಸ್ಥಿತಿ. ಅದಕ್ಕೆ ಆ ಸೂರ್ಯಕಿರಣವನ್ನೇ ನಾವು ಬಿಂದು ಅಂತ ಹೇಳೋದು. ಆ ಸೂರ್ಯಕಿರಣ ಈ ಪ್ರಕೃತಿಯ ವೈವಿಧ್ಯವನ್ನೆಲ್ಲ ಬೆಳಗ್ತೈತೆ. ಹೌದು, ಹಸಿರು ಬಣ್ಣ, ಕೆಂಪು ಬಣ್ಣ, ಹಳದಿ ಬಣ್ಣ ಎಲ್ಲದರಲ್ಲೂ ಸೋರಿ ಹೋಗ್ತೈತೆ ಆ ಕಿರಣ. ಅದನ್ನೆಲ್ಲ ನಾನು ಇಡೀಯಾಗಿ ನೋಡಿ, ಅಂದರೆ ಕಿರಣವನ್ನು ಬಿಡಿ ಆಗಿ ನೋಡಿದಾಗ ಹಸಿರು ಎಲೆ ಕಾಣಿಸ್ತೈತೆ, ಕೆಂಪು ಹೂವು ಕಾಣಿಸ್ತೈತೆ, ಹಳದಿ ಹಣ್ಣು ಕಾಣಿಸ್ತೈತೆ. ಆ ಕಿರಣಗಳನ್ನು ನಾನು ಇಡೀಯಾಗಿ ನೋಡಿದಾಗ ಈ ಕೆಂಪು, ಹಸಿರು, ಹಳದಿ ಯಾವುದು ಕಾಣಲ್ಲ. ಕೇವಲ ಬಿಂದು ರೂಪ ಆ ಕಿರಣ ಕಾಣಿಸ್ತದೆ. ಆದರೆ ಆ ಕಿರಣ ಯಾರು ಅಂತ ಕೇಳಿದರೆ ಸೂರ್ಯನೇ. ಹಾಗೆ ಅವಿನಾಭಾವ, ಅವರನ್ನು ಎರಡು ಅಂತ ಮಾಡೋಕ್ಕಾಗಲ್ಲ. ಅದು ಬಿಂದು ರೂಪ. ತನಗೆ ತಾನು ಬೆಳಕಾಗುವುದು. ಆಪೋ ದೀಪೋ ಭವ ಅಂತ ಒಂದು ಬುದ್ಧನ ಪಾಲಿ ಭಾಷೆಯ ವಾಕ್ಯ ಇದು. ನಿನಗೆ ನೀನು ಬೆಳಕಾಗು. ಇದು ಅಂದರೆ ಬುದ್ಧಂ ಶರಣಂ ಗಚ್ಛಾಮಿ, ನನಗೆ ನಾನು ಬೆಳಕಾಗುವುದು. ಆಮೇಲೆ ಧಮ್ಮಂ ಶರಣಂ ಗಚ್ಛಾಮಿ, ಇಲ್ಲಿ ಬೌದ್ಧ ಧರ್ಮ ಅಂತ ಬರುತ್ತೆ. ಯಾವುದು ಬೌದ್ಧ ಧರ್ಮ? ಬೌದ್ಧ ಧರ್ಮ ಅಂದರೆ ನನಗೆ ನಾನು ಬೆಳಕಾಗಿ ಮತ್ತೆ ಇನ್ನೊಬ್ಬರಲ್ಲಿಯೂ ಆ ಬೆಳಕನ್ನು ಹೊತ್ತಿಸುತ್ತಾ ಸಾಗುವುದೇ ಬೌದ್ಧ ಧರ್ಮ. ದೀಪವನ್ನು ಹೊತ್ತಿಸುವುದು, ಇದೇ ಬೌದ್ಧ ಧರ್ಮ. ಬುದ್ಧ ಏನು ಮಾಡಬೇಕು? ಇನ್ನೊಂದು ಜೀವವನ್ನು ತನ್ನಂತೆ ಮಾಡಿಕೊಳ್ಳಬೇಕು, ಬುದ್ಧನಾಗಿಸುವುದು. ಬುದ್ಧನು ಎದುರಿಗೆ ಬರುವ ಪ್ರತಿಯೊಬ್ಬರನ್ನು ಬುದ್ಧನಾಗಿಸುತ್ತಾ ಸಾಗುವುದು. ಈ ಕ್ರಿಯೆಗೇ ಬುದ್ಧ ಧರ್ಮ ಅಂತ ಹೇಳೋದು. ಆ ಬಳಿಕ ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ. ಮೂರನೇದೇನು? ಸಂಘಂ ಶರಣಂ ಗಚ್ಛಾಮಿ. ಇಲ್ಲಿ ಅಂತಹ ಹಲವು ಬುದ್ಧರುಗಳ ಸಮೂಹ. ನಾನು ಒಬ್ಬ ಬುದ್ಧನಾಗುವುದು, ನನ್ನೆದುರಿಗಿನ ವ್ಯಕ್ತಿಯಲ್ಲಿಯೂ ಬುದ್ಧತ್ವವನ್ನು ಪ್ರಕಟಗೊಳಿಸುವುದು, ಅಂದರೆ ಎನ್ಲೈಟನ್ ಮಾಡೋದು. ನಾನು ಎನ್ಲೈಟನ್ ಆಗೋದು, ಎದುರಿಗಿರುವ ವ್ಯಕ್ತಿಯನ್ನು ಎನ್ಲೈಟನ್ ಮಾಡೋದು. ಅಂತಹ ಎನ್ಲೈಟನ್ ಆಗಿರುವಂತಹ ಆ ಬುದ್ಧ ರೂಪಿ ಹಲವು ಜೀವಗಳ ಸಮೂಹ, ಅದಕ್ಕೆ ಸಂಘ. ಸಂಘಂ ಶರಣಂ ಗಚ್ಛಾಮಿ. ಇಲ್ಲಿ ನಮ್ಮಲ್ಲಿ ಹೇಗಿದೆ ನೋಡಿ, ಶರಣರ ಸಂಘ ಅಂತ ಹೇಳ್ತಾರೆ. ನಮ್ಮ ಶರಣರು ಏನು ಹೇಳ್ತಾರೆ? ಶರಣರ ಸಂಘ, ಕೂಡಲ ಸಂಗನ ಶರಣರ ಸಂಘದಿಂದ ಏನಾಯಿತು? ಅವರ ಅನುಭವದಿಂದ ಎನ್ನ ಮನದ ಕೇಡು ನೋಡಯ್ಯ. ಇಲ್ಲಿ ಬಿಂದು ರೂಪವಾಗುವುದು, ತನಗೆ ತಾನು ಬೆಳಕಾಗುವುದು, ಇದು ಬುದ್ಧನಾದರೆ ನಂತರ ಬರೋದೇನು? ಆಲಿನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ಸುಳಿದು ಸೂಸುವ ಗಾಳಿ ನಿಂತರೆ ಬಿಂದು ನಿಲ್ಲುವುದು, ಬಿಂದು ನಿಂತರೆ ಮನವು ನಿಲ್ಲುವುದು. ಮನದ ಕೇಡು ನೋಡಯ್ಯ. ಆ ಸಂಘ ಇದೆಯಲ್ಲ, ಆ ಶರಣರ ಸಂಘದಿಂದ ಶರಣರ ಸಂಘ, ಶರಣರ ಅನುಭವದಿಂದ ಎನ್ನ ಮನದ ಕೇಡು ಅಂತ ಶರಣರು ಹೇಳ್ತಾರಲ್ಲ, ಹಾಗೆ ಇಲ್ಲಿ ಬುದ್ಧ ಸಂಘಂ ಶರಣಂ ಗಚ್ಛಾಮಿ. ಮುಂದೆ ಬುದ್ಧನಾಗಿ ಮತ್ತೆ ಪ್ರಬುದ್ಧನಾಗುವುದಕ್ಕೋಸ್ಕರ ಸಂಘಂ ಶರಣಂ ಗಚ್ಛಾಮಿ ಅಂದರೆ ಬಿಂದು ನಿಂದಡೆ ಮನವು ನಿಲ್ಲುವುದು. ಮನಸ್ಸು ನಿಲ್ಲಬೇಕು ಅಂತಂದರೆ ಅದು ಶರಣರ ಸಂಘ ಬೇಕು. ಶರಣ ಅಂದರೆ ಇಲ್ಲಿ ಬುದ್ಧ ಸಂಘ, ಬುದ್ಧ ಧರ್ಮ, ಬುದ್ಧ ಸಂಘ. ಹೌದಾ? ಹಾಗೆ ಇಲ್ಲಿ ನಮ್ಮಲ್ಲಿ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಹೌದು?
ಹಾಗೆ ಕಾಯಕ ದಾಸೋಹ, ದೃಷ್ಟಿ ಕೂಟ, ಧ್ಯಾನ ಮೌನ, ಹೀಗೆ ಬರುತ್ತೆ ಇಲ್ಲಿ ನಮ್ಮಲ್ಲಿ. ಆದರೆ ಬುದ್ಧ ನೇರವಾಗಿ ಧ್ಯಾನ ಮೌನಕ್ಕೆ ಹೋಗೋದು. ನಾವು ಶರಣ ಸಂಸ್ಕೃತಿಯಲ್ಲಿ ಧ್ಯಾನ ಮೌನ ಇಲ್ಲವೇ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಅದನ್ನು ಪಕ್ಕಕ್ಕೆ ಸರಿಸ್ಬಿಟ್ಟು ಬರೀ ನಾವು ಕಾಯಕ ದಾಸೋಹ, ದೃಷ್ಟಿ ಮತ್ತು ಕೂಟ ಅಷ್ಟೇ ನಾವು ಮಾತಾಡ್ತೀವಿ ಮತ್ತು ಅದನ್ನಷ್ಟೇ ಆಚರಣೆಯಲ್ಲಿ ತರ್ತೀವಿ. ಆದರೆ ಶರಣ ಸಂಸ್ಕೃತಿಯ ಮುಂಚೂಣಿಯಲ್ಲಿ ಇರುವುದು ಅಜಗಣ್ಣ ಮುಕ್ತಾಯಿ ಅವರನ್ನೆಲ್ಲ ನೋಡ್ತೀವಲ್ಲ, ಅದು ಧ್ಯಾನ ಮೌನವೇ. ಬಸವಣ್ಣ ಸ್ಪಷ್ಟವಾಗಿ ಹೇಳ್ತಾರೆ, ಧ್ಯಾನ ಮೌನವೆಂಬ ಅಸ್ತ್ರವ ಹಿಡಿಯಲರಿಯದೆ ಅಹಂಕಾರದ ಧಾರೆಯ ಮೊನೆಯ ಅಲಗೆಂಬ ಅಸ್ತ್ರವನೇ ಹಿಡಿದು ಕೆಟ್ಟೆನಯ್ಯ. ಜಂಗಮವೇ ಲಿಂಗವೆಂಬ ಭಾಷೆ ಪಲ್ಲಟವಾಯಿತು ಅಂಜುವೆನಯ್ಯ. ಕೂಡಲ ಸಂಗಮ ದೇವ ಇನ್ನು ಜಂಗಮವಾಗಿ ಬಂದು ಎನ್ನ ಜರಿದು ಪಾವನವ ಮಾಡುವುದು. ನೋಡಿ ಹೇಗೆ ಹೇಳ್ತಾರೆ ಬಸವಣ್ಣ. ಧ್ಯಾನ ಮೌನ ಅನ್ನುವಂತಹ ಅಸ್ತ್ರವನ್ನು ಹಿಡಿಯೋದಕ್ಕೆ ಅರಿಯದೆ ಬರೀ ನಾನು ಕಾಯಕ ದಾಸೋಹ, ದೃಷ್ಟಿ ಕೂಟ ಇಷ್ಟಕ್ಕೆ ನಿಂತು ಅಲ್ಲಿಂದ ಮುಂದುವರಿಯಲು ಆಗದೆ ಧ್ಯಾನ ಮೌನ ಕಕ್ಷಕ್ಕೆ ಹೋಗದೆ ನಾನೇನು ಮಾಡ್ಕೊಂಡಿದ್ದೀನಿ ಅಂತಂದರೆ, ಇಲ್ಲಿ ನನ್ನ ಭಾಷೆ ಪಲ್ಲಟವಾಗಿದೆ, ಜಂಗಮವೇ ಲಿಂಗವೆನ್ನುವ ಭಾಷೆ ಪಲ್ಲಟವಾಗಿದೆ. ಮತ್ತು ನಾನು ಸ್ಥೂಲಕ್ಕೆ ಬರ್ತಾ ಇದ್ದೀನಿ, ಸೂಕ್ಷ್ಮದಲ್ಲಿ ತೊಳ್ಳಾಡ್ತಾ ಇದ್ದೀನಿ, ಮುಂದೆ ಹೋಗೋಕ್ಕಾಗ್ತಿಲ್ಲ ನನಗೆ. ಬಸವಣ್ಣ ಆತ್ಮಾವಲೋಕನ ಮಾಡ್ಕೊಳ್ತಾರೆ. ಅದಕ್ಕೆ ಜಂಗಮವೇ ಲಿಂಗ, ಇದು ಭಾಷೆ, ಇದನ್ನು ಪೂರೈಸಬೇಕಾಗಿತ್ತು. ಆದರೆ ಅದು ಪಲ್ಲಟ ಆಯ್ತಲ್ಲಪ್ಪ, ನನಗೆ ಭಯ ಆಗತ್ತೆ. ಕೂಡಲ ಸಂಗಮ ದೇವ ನೀನು ಬಂದು ನನ್ನನ್ನು ಜರಿದು ಪಾವನ ಮಾಡು ಅಂತ ಹೇಳ್ತಾರೆ. ಅದು ಹಾಗೆ ಪ್ರಸಾದ ಅನ್ನುವ ಮಟ್ಟಕ್ಕೆ ಎಲ್ಲಿ ಮನಸ್ಸು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ, ಅಂದರೆ ಮನಸ್ಸು ನಿಲ್ಲುತ್ತದೆಯೋ ಅಲ್ಲೇನಿದೆ ಕೇವಲ ಪ್ರಜ್ಞೆ. ನೋಡಿ, ಈಗ ನಾನು ಸತ್ಯಮೇಧಾವಿ ಅಂತ ಅಂದ್ಕೊಂಡ್ರೆ ಅದು ಮನಸ್ಸು. ಅಂದ್ಕೊಂಡಿಲ್ಲ ಅಂತಂದರೆ ಸತ್ಯಮೇಧಾವಿ ಇರೋದಿಲ್ವೇನೋ? ಇದ್ದೇ ಇರ್ತಾಳೆ. ಆದರೆ ನಾನು ಸತ್ಯಮೇಧಾವಿ ಅಂದಾಗ ಅಲ್ಲಿ ಮನಸ್ಸು ಬರುತ್ತೆ. ನಾನು ಅಂದ್ಕೊಳ್ಳಿಲ್ಲ ಅಂತಂದರೆ ಇರ್ತಾಳೆ ಸತ್ಯಮೇಧಾವಿ, ಹೇಗೋ ಹಾಗೆ ಆ ಮನಸ್ಸಿನ ಮಿಸುಕು. ನಾನು ಊಟ ಮಾಡ್ತೇನೆ ಅಂತ ಅಂದ್ಕೊಂಡ್ರೆ ಅದು ಮನಸ್ಸು. ಸುಮ್ಮನೆ ಊಟ ಮಾಡಿದರೆ ಅಲ್ವಾ? ಈಗ ನಾನು ದಾನ ಮಾಡ್ತೇನೆ, ಅದು ಮನಸ್ಸು. ಸುಮ್ಮನೆ ದಾನ ಮಾಡಿಬಿಡೋದು ಅಷ್ಟೇ. ಇದು ಪ್ರಸಾದ, ಇದು ಪ್ರಜ್ಞೆ, ಇದು ಮನಸ್ಸು ನಿಂತುದರ ಸಂಕೇತ. ಎಲ್ಲಿಯವರೆಗೂ ಮನಸ್ಸು ಚಲಿಸ್ತಾ ಇದೆಯೋ ಅಲ್ಲಿವರೆಗೂ ನಾನು ಮಾಡುತ್ತೇನೆ, ನಾನು ಕೂಡುತ್ತೇನೆ, ನಾನು ಕೊಡುತ್ತೇನೆ, ನಾನು ತೆಗೆದುಕೊಳ್ಳುತ್ತೇನೆ, ನಾನು ಸತ್ಯಮೇಧಾವಿ, ಹಿಂಗೆ ಇದು ನಾನು ಈ ನಾನು ಹೌದು, ಇದು ಸತ್ಯವೇ ಆಗಿದ್ದರೂ ಕೂಡ ಅದು ಕೂಡ ನಿಜವಾಗೂ ನಾನು ಸತ್ಯಮೇಧಾವಿನೇ ಆದರೂ ಕೂಡ ಅದನ್ನು ಉಚ್ಚಾರ ಮಾಡಿಕೊಡ್ತು. ಇದು ಮನಸ್ಸು ನಿಂತುದರ ಒಂದು ನಿಲುವು. ಅದು ಪ್ರಸಾದ ಅಂತ, ಪಾದೋದಕ ಪ್ರಸಾದ. ಅದು ಸಂಬುದ್ಧಿ. ಆ್ಯಕ್ಚುಲಿ ಆತ್ಮಾತೀತ ಚೇತನವಾಗುವುದು. ನಾನು ಅಹಂ ನಾನಲ್ಲ, ಇದು ಅಹಂ ಹೇಳ್ತಿಲ್ಲ ನಾನು. ಅಹಂ ಯಾವತ್ತೋ ಬಿದ್ದು ಹೋಗ್ಬಿಟ್ಟತ್ತೆ. ಇಲ್ಲಿ ಪಶುಪತಿ ಅಂತ ಯಾವ ಶಿವನಿಗೆ ಹೇಳ್ತೀವಲ್ಲ ನಾವು, ಶಿವ ಅನ್ನೋ ಶುದ್ಧ ಆತ್ಮನಿಗೆ ಹೇಳ್ತೀವಿ ನೋಡಿ. ಈಗ ಶಿವಲಿಂಗು ಅಂತ ಪ್ರಾಣಪೀಠಿಕೆಯನ್ನು ತೋರಿಸ್ತೀವಲ್ವಾ, ಆ ಪಶುಪತಿ ಆತನೇ ಶರಣಸತಿಯಾಗಿ, ಅಂದರೆ ಶರಣಸತಿ ಲಿಂಗಪತಿ ಅನ್ನುವಲ್ಲಿ ಒಂದು ಸಾಮರಸ್ಯದಲ್ಲಿ ಹೇಗೆ ಸತಿಪತಿ ಅನ್ನೋ ಭಾವ ಅದು ನಿವೃತ್ತವಾಗುತ್ತದೆಯೋ, ಅಂದರೆ ನಾನು ಹುಡುಗಿ ಅನ್ನೋವರೆಗೂ ಸತಿಪತಿ ಆಗೋಕ್ಕಾಗಲ್ಲ. ನಾನು ಸತಿಪತಿ ಅನ್ನೋ ಭಾವ ಅಲ್ಲಿ ನಿಶ್ಚಲಗೊಂಡಿಲ್ಲ ಅಂತಂದರೆ ಅಲ್ಲಿ ಸಾಮರಸ್ಯ ಸಂಭವಿಸೋದಿಲ್ಲ. ಹಾಗೆ ಜೀವಾತ್ಮ ಮತ್ತು ಪರಮಾತ್ಮ ಅನ್ನೋ ಮಿಸುಕಿರೋವರೆಗೂ ಅಲ್ಲಿ ಸಾಮರಸ್ಯ ಸಂಭವಿಸೋದಿಲ್ಲ. ಸಾಮರಸ್ಯವಿಲ್ಲದೆ ಪಾದೋದಕವಿಲ್ಲ, ಪ್ರಸಾದವಿಲ್ಲ. ಪಾದೋದಕ ಪ್ರಸಾದ ಜೀವಿಯ ಕಂಡರೆ ಹೋದ ಪ್ರಾಣ ಮರಳಿ ಬಂದಂತಾಯಿತು. ಮಾಡುವ ನೀಡುವ ಜೀವಿಯ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು ಅಂತ ಬಸವೇಶ ಹೇಳ್ತಾರೆ.
ಇಲ್ಲಿ ನಾವು ಬುದ್ಧನನ್ನು ಸಂಧಿಸ್ತೇವೆ. ಎಲ್ಲಿ ನಾವು ಧ್ಯಾನ ಮೌನವನ್ನು ಅಪ್ಕೋಬೇಕು. ನಾವು ಎಲ್ಲಿದ್ದೀವಿ ಅಂದರೆ ಒಂದು ನಿಮಿಷ ಮೌನ ಅಂತ ಹೇಳ್ತೀವಿ ನಾವು ಒಂದು ನಿಮಿಷ ಮೌನ ಧ್ಯಾನ ಅಂತ ಹೇಳ್ತೀವಿ. ಇಲ್ಲ, ಹಾಗಲ್ಲ, ಅದು ಧ್ಯಾನ ಮೌನ ಆಗಬೇಕು. ಮೌನ ಧ್ಯಾನ ಅನ್ನೋದನ್ನು ನಾವು ತಗೊಂಬಂದಿದ್ದೀವಿ, ಒಂದು ಎಳೆ ಹಿಡ್ಕೊಂಡಿದ್ದೀವಿ, ಆದರೆ ಅದು ಸಾಲದು. ನಾವು ಧ್ಯಾನ ಮೌನದಲ್ಲಿ ತನ್ಮಯತೆಯನ್ನು ಪಡ್ಕೊಂಡ್ರೆ ಬುದ್ಧ ಮತ್ತು ಬಸವ ಇಬ್ಬರೂ ಕೂಡ ಅಲ್ಲಿ ಆತ್ಮಾತೀತ ಚೇತನರಾಗಿ ನಮಗೆ ಕಾಣಿಸ್ತಾರೆ. ಅಲ್ಲಿ ಯಾವುದೇ ಭೇದ ಭಿನ್ನತೆ ಇಲ್ಲ. ಬುದ್ಧನಿಗೂ ಬಸವನಿಗೂ ನನಗೂ ಇಲ್ಲ. ನೋಡಿ, ಮದಾಲಸ ಅಂತ ಒಬ್ಬ ಮಾತೆ, ಅವಳ ಕಥೆನ ನಮ್ಮ ಗುರುಗಳು ಹೇಳ್ತಿದ್ರು, ಸಂಗಮನಾಥ ಸ್ವಾಮಿಗಳು ಹೇಳ್ತಿದ್ರು. ಅವಳಿಗೆ 8 ಜನ ಮಕ್ಕಳಂತೆ. 7 ಜನ ಮಕ್ಕಳನ್ನು ಸನ್ಯಾಸಿ ಮಾಡಿ ಕಳಿಸ್ಬಿಟ್ಲಂತೆ. ಎಂಥ ತಾಯಿ ಇರ್ಬೋದು ಅವಳು. ಆಮೇಲೆ ರಾಜ ವಿನಂತಿ ಮಾಡ್ಕೊಂಡಂತೆ ರಾಣಿಗೆ, ಮಹಾರಾಣಿ ಒಂದು ಮಗುವನ್ನು ರಾಜ್ಯಭಾರ ನಿಭಾಯಿಸೋದಕ್ಕೋಸ್ಕರ ಬಿಟ್ಟು ಕೊಡು ಅಂತ ವಿನಂತಿ ಮಾಡ್ಕೊಳ್ತಾನೆ. ಅವಳು ಆಯಿತು ಅಂತ ಒಪ್ಪಿಗೆ ಕೊಟ್ಟು ಆ ಮಗುವನ್ನು ರಾಜನಾಗಿ ಬೆಳೆಸುವ ಒಂದು ಸಂದರ್ಭದಲ್ಲಿ ತೊಟ್ಟಿಲಲ್ಲಿ ಹಾಕಿ ಅವಳು ಜೋಗುಳ ಹಾಡ್ತಾಳೆ. ನೋಡಿ, ರಾಜನಾಗಿ ಬೆಳೆಯಬೇಕಾದ ಮಗುವಿಗೆ ಹಾಡುವ ಜೋಗುಳವೇ ಎಂಥ ಅದ್ಭುತ ಇತ್ತು ಅಂತ ಇಲ್ಲಿ ನಾವು ನೋಡ್ತೀವಿ. ಶುದ್ಧೋ ಅಸಿ ಬುದ್ಧೋ ಅಸಿ ನಿರಂಜನೋ ಅಸಿ ಸಂಸಾರ ಸ್ವಪ್ನಂ ತ್ಯಜಮೋಹನಿದ್ರಾ ಮದಾಲಸ ವಾಕ್ಯಮುವಾಚ ಪುತ್ರಂ. ಮದಾಲಸ ತನ್ನ ತಾಯಿಗೆ ಹೇಳುವಂತಹ ಮಾತು, ಈ ಸಂಸಾರ ಸ್ವಪ್ನದಂತಿದೆ, ನೀನು ಮೋಹನಿದ್ರೆಯನ್ನು ತೊರೆದು ಎಚ್ಚರಾಗು, ಶುದ್ಧನಾಗಿರುವೆ ನೀನು, ಬುದ್ಧನಾಗಿರುವೆ ನೀನು, ನಿರಂಜನನಾಗಿರುವೆ ನೀನು. ಇದು ಜೋಗುಳ ಪದ, ಅವಳು ಹಾಡುವ ಜೋಗುಳ ಪದ. ಇನ್ನು ಸನ್ಯಾಸಿ ಮಕ್ಕಳಿಗೆ ಯಾವ ಥರ ಜೋಗುಳ ಬರೆದಿರ್ಬೋದು, ಹಾಡಿರ್ಬೋದು ಅಂತ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನೀನು ಮೂಲ ಸ್ವರೂಪದಲ್ಲಿ ಶುದ್ಧನಾಗಿರುವೆ, ಬುದ್ಧನಾಗಿರುವೆ, ಸಿದ್ಧನಾಗಿರುವೆ. ಹಾಗಾದರೆ ಎಲ್ಲಿ ಅಡೆತಡೆ ಬಂದಿದೆ ಅಂದರೆ ಈ ಸ್ವಪ್ನವತ್ ಆಗಿರುವ ಸಂಸಾರ ನಿನ್ನ ಮೋಹ ಎನ್ನುವ ನಿದ್ರೆಯಲ್ಲಿ ತೋರಿದೆ. ನೀನು ನಿದ್ರೆಯಿಂದ ಎಚ್ಚರಾದರೆ ಅಲ್ಲಿ ಸ್ವಪ್ನವೂ ಕೂಡ ಇಲ್ಲವಾಗುವುದು. ಸ್ವಪ್ನದಲ್ಲಿ ಇದು ಸ್ವಪ್ನವೆಂದು ತಿಳಿದುಕೋ, ಇದು ಬೋಧನೆ. ಬುದ್ಧನ ಬೋಧನೆ ಏನು ಗೊತ್ತಾ? ಹೊರಗಿನ ಪ್ರಕೃತಿ ಇರಲಿ, ಅದು ಒಳಗಿನ ಪ್ರಕೃತಿ ಇರಲಿ, ಎಲ್ಲವೂ ನಿರಂತರವಾಗಿ ಬದಲಾವಣೆಗೆ ಒಳಪಟ್ಟಿದೆ, ನಿರಂತರವಾಗಿ ಬದಲಾಗುತ್ತಿದೆ. ಇದು ಪರಿವರ್ತನಶೀಲವಾಗಿದೆ. ನಮ್ಮ ಪೂಜ್ಯ ಸಿದ್ದೇಶ್ವರಪ್ಪಗಳು ಹೇಳ್ತಿದ್ರು ನೋಡಿ, ಇದು ಹೀಗೆ ಇರೋದಿಲ್ಲ. ಅವ್ರು ಹೇಳೋದು, ನಾನು ಕುರ್ಚಿ ಮೇಲೆ ಕೂತಿದ್ದೇನೆ, ಹೀಗೆ ಕೂತ್ಕೊಂಡಿರೋದಿಲ್ಲ. ಅವರು ಪದೇ ಪದೇ ಹೇಳೋ ಮಾತಿದು, ಇದು ಹೀಗೆ ಇರೋದಿಲ್ಲ, ಇದು ಹೀಗೆ ಇರೋದಿಲ್ಲ, ಈಗಿದೆಯಲ್ಲ ಇದು ಹೀಗೆ ಇರೋದಿಲ್ಲ, ಇದಕ್ಕೆ ಎಚ್ಚರ ಅಂತ ಕರೆಯೋದು. ಈ ಎಚ್ಚರಕ್ಕೇ ಬುದ್ಧ ಅಂತ ಹೇಳೋದು. ಈ ಎಚ್ಚರಿಕೆಯೇ ಬುದ್ಧ. ಇದು ಸದಾ ಇತ್ತು ಅಂದರೆ, ಈ ಎಚ್ಚರ ಸದಾ ಇತ್ತು ಅಂತಂದರೆ ಅದು ಬದಲಾಗೋಕ್ಕಿಂತ ಮುಂಚೆನೂ ಇದು ಬದಲಾಗ್ತದೆ ಅಂತ ನಾನು ತಿಳ್ಕೊಳ್ಳೋಕ್ಕೆ ನನಗೆ ಸಾಮರ್ಥ್ಯ ಇತ್ತು ಅಂತಂದರೆ, ಅದ್ರ ಜೊತೆ ನಾನು ತಾದಾತ್ಮ್ಯ ಮಾಡ್ಕೊಂಡಿಲ್ಲ ಅಂತಂದರೆ ಅದು ಬುದ್ಧ ಸ್ಥಿತಿ. ಅದು ಬುದ್ಧ ಸ್ಥಿತಿ. ಅದು ಸ್ವಪ್ನ ಅಂದರೆ ಬದಲಾಗ್ತದೆ. ಯಾವುದು ಬದಲಾಗ್ತದೆ ಅದಕ್ಕೆ ಸ್ವಪ್ನ ಅಂತ ಕರೀತಾರೆ. ಈ ಸಂಸಾರವು ನಿರಂತರವಾಗಿ ಬದಲಾಗುತ್ತಿದೆ, ಅದಕ್ಕೆ ಸಂಸಾರ ಸ್ವಪ್ನಂ. ತ್ಯಜ ಮೋಹನಿದ್ರಾ, ಇದು ಬದಲಾಗೋದಿಲ್ಲ, ಇದು ಹೀಗೆ ಇರುತ್ತೆ ಅಂತ ಏನು ಅಂದ್ಕೊಂಡಿದೆಯಲ್ಲ, ನಂದು ಇದನ್ನು ಬಿಟ್ಕೊಡಲ್ಲ ಅಂತ ಅಂದ್ಕೊಂಡಿದೆಯಲ್ಲ, ಅದಕ್ಕೆ ಮೋಹ ಅಂತ ಕರೀತಾರೆ. ಮಂಗ ಅದರ ಮರಿ ಸತ್ತ ಮೇಲೆ ಎಷ್ಟೋ ದಿನ ಅದು ತನ್ನ ಎದೆಗೆ ಹೌಚ್ಕೊಂಡೇ ಓಡಾಡ್ತಿರತ್ತಂತೆ. ಅಂದರೆ ಇದು ಮಂಗ ನನ್ನ ಮರಿ ಇದು ಸತ್ತಿದೆ ಅಂತ ಗೊತ್ತಿದ್ರೂ ಕೂಡ ಅದು ಬಿಟ್ಕೊಡಲ್ಲ ಅದನ್ನು. ಅಂದರೆ ಅದು ಮೋಹ. ಹಾಗೆ ಸತ್ತ ಮೇಲೂ ಕೂಡ ಬಿಟ್ಕೊಡಲ್ಲ. ಹಾಗೆ ಎಷ್ಟೋ ನಮ್ಮ ಬದುಕಿನ ಘಟನೆಗಳು, ವಿಚಾರಗಳು, ಭಾವನೆಗಳು ಸತ್ತೋಗ್ಬಿಟ್ಟಿರ್ತವೆ, ಅದಕ್ಕೆ ಅಸ್ತಿತ್ವನೇ ಇರಲ್ಲ, ಎಲ್ಲ ಅಳಕಿ ಹೋಗ್ಬಿಟ್ಟಿರುತ್ತೆ ಅದು.
ಆದರೂ ನಾವು ಮರೆಯೋಂಗಿಲ್ಲ, ಪದೇ ಪದೇ ನೆನಪು ಮಾಡಿಕೊಂಡು ಮತ್ತೆ ನೋವು ಮಾಡ್ಕೊಳ್ತಿರ್ತೀವಿ, ಇನ್ನೊಬ್ರಿಗೂ ಕೂಡ ಅದನ್ನು ತಲೆಬಿಸಿ ಮಾಡ್ತಿರ್ತೀವಿ ಅಲ್ವಾ. ಏನು ಕಾರಣ? ಅದೇ ಅದು ಮೋಹ ನಿದ್ರೆಯಲ್ಲಿ ಇದೆಲ್ಲ ಸಂಭವಿಸುತ್ತದೆ. ಬಹಳ ಜನ ಮುಪ್ಪಲ್ಲಿ ತಮ್ಮ ಬಾಲ್ಯದಿಂದ ಯೌವನದಲ್ಲಿ ಏನೆಲ್ಲ ನಡೀತೋ ಅದಕ್ಕೆ ಯಾವ ಅಸ್ತಿತ್ವ ಇಲ್ಲೋ ಅಂದರೂ ಕೂಡ ಪದೇ ಪದೇ ನೆನಪು ಮಾಡಿಕೊಂಡು ಈಗಲೂ ಅಳ್ತಿರ್ತಾರೆ. ಈಗ ಪ್ರತ್ಯಕ್ಷ ನಡೀತಾ ಇದೆ ಅನ್ನೋಷ್ಟು ಅನುತಾಪ ಮಾಡ್ಕೊಳ್ತಿರ್ತಾರೆ. ಅದಕ್ಕೆ ಮೋಹ ಅಂತ ಹೇಳೋದು. ಜ್ಞಾನವನ್ನು ಗ್ರಹಿಸಿ ನಾವು ಬೆಳೆಯಬೇಕು, ಅದು ನಿಜವಾದ ಮುಪ್ಪು. ಅದಕ್ಕೆ ಜ್ಞಾನ ವೃದ್ಧರು ಅಂತ ಕರೀತಾರೆ. ಬರೀ ವಯೋವೃದ್ಧರು ಬೇಕಿಲ್ಲ ನಮಗೆ. ವಯಸ್ಸಾದಂತೆಲ್ಲ ನಾವು ಜ್ಞಾನದಲ್ಲಿ ಬೆಳೆಯಬೇಕು. ಅಂದರೆ ಏನೆಲ್ಲ ಘಟನೆಗಳು ನಡೀತಾ ಇದೆಯೋ, ಯಾವುದೆಲ್ಲ ಬದಲಾಗ್ತಾ ಇದೆಯೋ ಅದರಿಂದ ನಾನು ಜ್ಞಾನರಸವನ್ನು ಪಡೆದುಕೊಂಡು ನಾನು ಬುದ್ಧನಾಗಿ ಬೆಳೆಯಬೇಕು, ಪ್ರಬುದ್ಧನಾಗಿ ಬೆಳೆಯಬೇಕು. ಸಂಸಾರ ಸ್ವಪ್ನಂ ತ್ಯಜಮೋಹ ನಿದ್ರಾ ಮದಾಲಸ ವಾಕ್ಯಮುವಾಚ ಪುತ್ರಂ ಶುದ್ಧೋ ಅಸಿ ಬುದ್ಧೋ ಅಸಿ ನಿರಂಜನೋ. ಇದು ನಮ್ಮ ಭಾರತೀಯ ತಾಯಿಯೊಬ್ಬಳು ತನ್ನ ಮಗುವನ್ನು ಬೆಳೆಸುವಂತಹ ರೀತಿ. ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ. ನೋಡಿ, ಇವತ್ತಿಗೂ ನಾವು ಹೇಳಲ್ವಾ ಜ್ಯೋತಿ. ಆ ಜ್ಯೋತಿಯೇ ನಿಜವಾಗಿಯೂ ಬುದ್ಧ. ಆ ಜ್ಯೋತಿರ್ಬಿಂದುವನ್ನು ನಾವು ಪ್ರತಿದಿನ ಲಿಂಗ ಪೂಜೆಯ ನಂತರ ಆ ಜ್ಯೋತಿರ್ಬಿಂದುವನ್ನು ಆಸ್ವಾದಿಸಬೇಕು. ಅಂದರೆ ನಾನು ಜ್ಯೋತಿರ್ಬಿಂದುವಾಗಿ ನನ್ನೆದುರಿನಲ್ಲಿರುವ ಎಲ್ಲವನ್ನೂ ಕೂಡ ಆ ಜ್ಯೋತಿ ಸ್ವರೂಪದಲ್ಲಿಯೇ ಇದಿರುಗೊಳ್ಳುವುದು. ಇದನ್ನೇ ಪಾದೋದಕ ಅಂತ ಹೇಳೋದು. ಈ ಮಟ್ಟದಲ್ಲಿ ಭಾವಲಿಂಗದ ಅನುಸಂಧಾನ, ಧ್ಯಾನ ಮೌನದ ಆ ಒಂದು ನಮ್ಮ ಶರಣ ಸಂಸ್ಕೃತಿ, ಬುದ್ಧನ ಒಂದು ಸಂಸ್ಕೃತಿಗೆ ಒಂದು ಮೇಳವನ್ನು ಪಡೆದಿದೆ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ತಾವು ತಮ್ಮ ಅಭಿಪ್ರಾಯವನ್ನು ತಿಳಿಸಿ, ನನಗೆ ಗೊತ್ತಿಲ್ಲದೆ ಇರೋದನ್ನು ನೀವು ಕೂಡ ಅದ್ರ ಮೇಲೆ ಬೆಳಕು ಚೆಲ್ಲಬೇಕು ಸತ್ಸಂಗಿಗಳು ಅಂತ ಹೇಳ್ತಾ, ಇವತ್ತಿನ ಸಂಜೆಯ ಸತ್ಸಂಗದಲ್ಲಿ ನನಗೆ ಈ ಬೌದ್ಧ ಪೌರ್ಣಿಮೆಯ ದಿನ ವಿಶೇಷವಾಗಿ ಬುದ್ಧ ಕುರಿತಂತೆ ಮಾತನಾಡೋದಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ತಮಗೆಲ್ಲ ನಾನು ಚಿರಋಣಿಯಾಗಿರ್ತೇನೆ. ಎಲ್ಲರಿಗೂ ಶರಣು ಶರಣು ಶರಣು. ಶರಣರಮ್ಮ, ನಮ್ಮ ಪಡ್ನಾಡು ಗುರುಗಳು ಕೇಳಿದ್ದಕ್ಕೆ ದೀರ್ಘಕಾಲ ಮತ್ತು ಉತ್ತರ ಬಹಳ ಇದರಲ್ಲಿ ಕೊಟ್ರಿ. ಧನ್ಯವಾದಗಳು. ಬಸವರಾಜ ಕೊಡು ಮಂಗಲವನು ಬಸವರಾಜ, ಬಿಡದೆ ಮಾಡುವೆ ನಿಮ್ಮಯ ಪೂಜಾ. ವಿಶ್ವದೊಳು ಉದಯಿಸಿ ವೀರಶೈವ ಮತ ವಿಸ್ತಾರ ಮಾಡಿದ ವಿಚಾರಶೀಲ. ಕೊಡು ಮಂಗಲವನು ಬಸವರಾಜ, ಕೊಡು ಮಂಗಲವನು ಬಸವರಾಜ, ಬಿಡದೆ ಮಾಡುವೆ ನಿಮ್ಮಯ ಪೂಜಾ. ವಿಶ್ವದೊಳು ಉದಯಿಸಿ ವೀರಶೈವ ಮತ ವಿಸ್ತಾರ ಮಾಡಿದ ವಿಚಾರಶೀಲ. ಗುರುಲಿಂಗ ಜಂಗಮ ಒಂದೇ ಎಂದರಿತ, ಗುರುಲಿಂಗ ಜಂಗಮ ಒಂದೇ ಎಂದರಿತ. ಪಿಂಗದೆ ಜಯಿಸಿದ ತುಂಗ ಬಸವ, ಗುರುಲಿಂಗ ಜಂಗಮ ಒಂದೇ ಎಂದರಿತ, ಗುರುಲಿಂಗ ಜಂಗಮ ಒಂದೇ ಎಂದರಿತ. ಪಿಂಗದೆ ಜಯಿಸಿದ ತುಂಗ ಬಸವ, ಕೊಡು ಮಂಗಲವನು ಬಸವರಾಜ, ಕೊಡು ಮಂಗಲವನು ಬಸವರಾಜ, ಬಿಡದೆ ಮಾಡುವೆ ನಿಮ್ಮಯ ಪೂಜಾ. ವಿಶ್ವದೊಳು ಉದಯಿಸಿ ವೀರಶೈವ ಮತ ವಿಸ್ತಾರ ಮಾಡಿದ ವಿಚಾರಶೀಲ. ಕೂಡಲ ಸಂಗಮನಾಥನಲ್ಲಿಗೆ ಹೋಗಿ, ಕೂಡಲ ಸಂಗಮನಾಥನಲ್ಲಿಗೆ ಹೋಗಿ, ಕೂಡಿ ಬೆರೆನಿಸದ ಕುಶಲ ಬಸವ. ಕೂಡಲ ಸಂಗಮನಾಥನಲ್ಲಿ ಹೋಗಿ, ಕೂಡಿ ಬೆರೆನಿಸದ ಕುಶಲ ಬಸವ. ಕೊಡು ಮಂಗಲವನು ಬಸವರಾಜ, ಕೊಡು ಮಂಗಲವನು
ಬಸವರಾಜ ಬಿಡದೆ ಮಾಡುವೆ ನಿಮ್ಮಯ ಪೂಜಾ ವಿಶ್ವದೊಳು ಉದಯಿಸಿ ವೀರಶೈವ ಮತ ವಿಸ್ತಾರ ಮಾಡಿದ ವಿಚಾರಶೀಲ ಮತ ವಿಸ್ತಾರ ಮಾಡಿದ ವಿಚಾರಶೀಲ ಮತ ವಿಸ್ತಾರ ಮಾಡಿದ ವಿಚಾರಶೀಲ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ನೋಡ್ರಿ. ಶಕುಂತಲಾ ಪಾರ್ಷಟ್ ಅತ್ಯಂತ ಅದ್ಭುತವಾಗಿ ಮಂಗಳಾರತಿ ಬಹಳ ಚಂದ ಮಾಡಿದ್ರಮ್ಮ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಜಯ ಗುರು ಬಸವೇಶ ಹರ ಹರ ಮಹಾದೇವ. ಸಕಲ ಸಂತರಿಗೆ ಜಯವಾಗಲಿ, ಭಾರತಾಂಬೆಗೆ ಜಯವಾಗಲಿ, ಕನ್ನಡಾಂಬೆಗೆ ಜಯವಾಗಲಿ, ಸಕಲ ಜೀವರಾಶಿಗಳಿಗೆ ಲೇಸಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣು ಶರಣು.